ಹಲೋ ನನ್ನ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದು ಭಾನುವಾರ ಮತ್ತು ಸೋಮವಾರದ 2 ದಿನದ ವ್ಲಾಗ್ ನಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ 2 ವ್ಲಾಗನ್ನು ಒಂದೇ ವಿಡಿಯೋದಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭಾನುವಾರ ಫುಲ್ಲು ಚಳಿ ಇದ್ದಿದ್ದರಿಂದ ಫುಲ್ ಮಂಜು ಕೂಡ ಬಿದ್ದಿತ್ತು. ಕ್ಲೈಮೇಟ್ ಅಂತೂ ಯಪ್ಪ 7-20 ಅಂದರೆ ನೋಡಿ ಹೇಗಿದೆ ಅಂತೇಳಿ. ಆಲ್ಮೋಸ್ಟ್ ವೀಕ್ಲಿ ಒಂದು 3 ಟೈಮ್ಸ್ ಹೀಗಿರುತ್ತೆ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಟಿಫನಿಗೋಸ್ಕರ ರೊಟ್ಟಿ ಮತ್ತು ಪಲ್ಯನ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ವಾರದಲ್ಲಿ ಒಂದು 3-4 ಸರಿ ಅಥವಾ ಟೈಮ್ ನೋಡಿಕೊಂಡು ನಾವು ರೊಟ್ಟಿ ಚಪಾತಿ ಅಂದರೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿನೇ ಜಾಸ್ತಿ ಮಾಡೋದು. ರೈಸ್ ಐಟಮ್ಸು ಬೆಳಿಗ್ಗೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ವಾರದಲ್ಲಿ 3-4 ದಿನ ಆಲ್ಮೋಸ್ಟ್ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಇದರಲ್ಲಿ ಯಾವುದಾದ್ರೂ ಒಂದು ಮಾಡ್ತಾನೆ ಇರ್ತೀವಿ. ನಾನು ಈ ಥರ ಕೆಳಗಡೆ ರೊಟ್ಟಿನ ಲಟ್ಟಿಸಿ ಕೊಡ್ತೀನಿ, ನಮ್ಮ ಅತ್ತೆ ಮೇಲೆ ಬೇಯಿಸ್ಕೊಂಬರ್ತಾರೆ ಒಲೆಯಲ್ಲಿ. ಅದಕ್ಕೋಸ್ಕರ ವಾರದಲ್ಲಿ 3-4 ದಿನ ರೊಟ್ಟಿ, ಚಪಾತಿ ಈ ಥರದ್ದೆಲ್ಲ ಮಾಡ್ತೀವಿ. ರೊಟ್ಟಿ ಒಂದು ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಜನ ರೊಟ್ಟಿ ಮತ್ತು ಮುದ್ದೆನೆಲ್ಲ ತಿಂದು ಎಷ್ಟು ಗಟ್ಟಿ ಇರ್ತಿದ್ರು. ಆ ಥರ ನಾವು ಇವಾಗ ಇರೋಕ್ಕಾಗಲ್ಲ. ಯಾಕಂದರೆ ಆ ಥರ ಫುಡ್ಡು ಕೂಡ ಇವಾಗಿಲ್ಲ ಅಂತಲೇ ಹೇಳ್ಬೋದು. ನಾವು ತಿನ್ನೋ ಫುಡ್ಡಲ್ಲಿ ನಾವು ಎಷ್ಟೇ ಪ್ಯೂರಾಗಿ ನಾವು ಫುಡ್ಡು ತಿಂತೀವಂದ್ರೂ ಕೂಡ ಇವಾಗೆಲ್ಲ ಔಷಧಿಯ ಆಹಾರ ಅಂತಲೇ ಹೇಳ್ಬೋದು. ಔಷಧಿ ಇಲ್ಲದೇ ಯಾವ ಸಸ್ಯ, ಯಾವ ತರಕಾರಿನೂ ಕೂಡ ಬೆಳೆಯಲ್ಲ, ಆ ಥರ ಆಗಿಬಿಟ್ಟಿದೆ. ಅದು ನಮ್ಮ ಹೆಲ್ತ್ಗೂ ಕೂಡ ಎಫೆಕ್ಟ್ ಆಗುತ್ತಂತಲೇ ಹೇಳ್ಬೋದು. ಭಾನುವಾರ ಗಣರಾಜ್ಯೋತ್ಸವ ಆಗಿದ್ದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ನಮ್ಮ ಮನೋಜ್ಞಂದು ವಿಡಿಯೋ ಮಾಡೋಣ ಅಂತೇಳಿ ಅವಳಿಗೆ ಡ್ರೆಸ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೆ. ಅವಳಿಗೆ ಮೊದಲೇ ನಾವು ಮನೋಜ್ಞ ಇವತ್ತು ವಿಡಿಯೋ ಮಾಡ್ತೀನಿ ನಿಮಗೆ ಅಂತೇಳಿ ಹೇಳಿಬಿಟ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತಾಳೆ, ಯಾವ ಸಾಂಗು ಅಂತೇಳಿ. ಅದೇ ಥರನೇ ಈ ಸಾಂಗು ಕೂಡ ತುಂಬಾ ಚೆನ್ನಾಗಿ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅವಳ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ವಾಚ್ ಮಾಡಿ. ಫೋಟೋಗೆ ಮಾತ್ರ ಒಳ್ಳೆ ಲುಕ್ ಕೊಡ್ತಾಳಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ತರಕಾರಿ ಮಾರ್ಕೆಟಿಗೆ ಹೋಗಿದ್ವಿ, ತರಕಾರಿ ತರೋಣ ಅಂತೇಳಿ. ಈ ಸಂಡೇ ಇರುತ್ತೆ ತರಕಾರಿ ಮಾರ್ಕೆಟು. ನಮಗೆ ಯಾವ ಸೊಪ್ಪು, ಯಾವ ತರಕಾರಿ ಏನೆಲ್ಲ ಬೇಕೋ ಎಲ್ಲ ಒಂದೇ ಕಡೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುಗಿಸ್ಕೊಂಡು ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ವಿ. ಫೈನಲ್ ಸಂಡೇ ನಮಗೆ ಇವರಿಬ್ಬರಲ್ಲಿ ಯಾರು ಗೆದ್ರೂ ಅಷ್ಟೇ ಖುಷಿ ಇತ್ತು. ಹನುಮಂತು ಆರ್ ತ್ರಿವಿಕ್ರಮ್. ಹನುಮಂತ್ ಗೆದ್ದಿದ್ದು ಇನ್ನೂ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ ಹನುಮಂತಣ್ಣ. ಬಿಗ್ ಬಾಸ್ ನೋಡಿ ಮಲಗುವಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಸೋಮವಾರ ಬೆಳಗ್ಗೆ ನೀವು ನೋಡ್ತಾ ಇದ್ದೀರಾ, ಫುಲ್ಲು ಚಳಿ ಅಂದರೆ ಚಳಿ ಇತ್ತು, ಮಂಜು ಕೂಡ ಹಾಗೇ ಇತ್ತು. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸ್ತಾ ಇದ್ದೀನಿ. ಕೆಲವೊಬ್ಬರು ಹಾಲಿನ ಡೈರಿಯಲ್ಲಿ ತೊಗೊಂಡು ಬರ್ತಾರೆ, ಕೆಲವೊಬ್ಬರು ಈ ಥರ ಪ್ಯಾಕೆಟನ್ನು ಬಳಸ್ತಾ ಇರ್ತಾರೆ. ನಾವು ಕೂಡ ಅದೇ ರೀತಿ ಪ್ಯಾಕೆಟನ್ನು ಬಳಸೋದು. ಯಾರೆಲ್ಲ ಪ್ಯಾಕೆಟ್ ಬಳಸ್ತೀರಾ ಅವ್ರಿಗೆ ಒಂದು ನಾನು ಕೇಳ್ಕೊಳ್ಳೋದಿಷ್ಟೇ, ಹಾಲನ್ನು ನಾವು ಪ್ಯಾಕೆಟಿಂದ ಪಾತ್ರೆಗೆ ಹಾಕಿದ ಮೇಲೆ ಪ್ಯಾಕೆಟನ್ನು ಏನು ಕಟ್ ಮಾಡಿರ್ತೀವಲ್ಲ ಆ ಪೀಸನ್ನು ನಾವು ಹಾಗೆ ಬಿಸಾಡಬಾರ್ದು. ಹಾಲಿನ ಪ್ಯಾಕೆಟನ್ನು ಏನು ಕಟ್ ಮಾಡಿರ್ತೀವಲ್ಲ ಆ ಕಟ್ ಮಾಡಿರೋ ತುಂಡನ್ನು ಈ ಪ್ಯಾಕೆಟ್ ಒಳಗಡೆ ಹಾಕಿ ನೀಟಾಗಿ ಈ ಥರ 4 ಫೋಲ್ಡ್ ಮಾಡಿ ನಾವು ಡಸ್ಟ್ಬಿನ್ನಲ್ಲಿ ಹಾಕಬೇಕು. ನಾವು ಈ ಥರ ಹಾಕೋದ್ರಿಂದ ಆ ಸಣ್ಣ ಚೂರು ಕೂಡ ಹೊರಗೆ ಬರಲ್ಲ. ಕಸದ ಗಾಡಿಯವರು ತೊಗೊಂಡೋಗಿ ಅದನ್ನೆಲ್ಲಂದ್ರಲ್ಲಿ ಬಿಸಾಡಿದ್ರು ಯಾವುದೇ ಹಸು ಮತ್ತು ಕರುಗಳು ಅದನ್ನು ತಿನ್ನಲಿಕ್ಕೂ ಹೋಗಲ್ಲ, ಪ್ಲಾಸ್ಟಿಕ್ ಅಂತೇಳಿ ಸುಮ್ಮನೆ ಬಿಡ್ತಾರೆ. ಅದು ಏನಾದರೂ ಹುಲ್ಲು ಅದೇನು ತಿನ್ನುವಾಗ ಸಣ್ಣ ಸಣ್ಣ ಚೂರುಗಳು, ಪ್ಲಾಸ್ಟಿಕ್ ಕವರ್ಗಳು ಹೋದರೂ ಕೂಡ ಅದಕ್ಕೆ ಹಾನಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇದೊಂದು ನಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಇದೆಲ್ಲ ಮುಗಿಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೆ. ಬೆಳಗ್ಗೆ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಸಾಂಬಾರಿಗೂ ಕೂಡ ರೆಡಿ ಮಾಡಬೇಕಿತ್ತು. ಹೆಸರು ಕಾಳು ಸಾಂಬಾರಿಗೆ ಸೊಪ್ಪನ್ನು, ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡ್ತಾಯಿದ್ದೆ. ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾವು ಎಷ್ಟು ಬಳಸ್ತೀವೋ ಅಷ್ಟು ತರಕಾರಿ ಸೊಪ್ಪನ್ನು ಬಳಸೋದ್ರಿಂದ ತುಂಬಾ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಮ್ಮನೇಲಿ ನಾವು ಸೊಪ್ಪು ತರಕಾರಿನ ತುಂಬಾ ಬಳಸೋದು ಅಂತಲೇ ಹೇಳ್ಬೋದು.
ನನ್ನ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮದು ಊಟ ಎಲ್ಲ ಅಡುಗೆ ಮತ್ತು ಊಟ ಯಾವ ಥರ ಎಲ್ಲ ಇರುತ್ತೆ ಅಂತೇಳಿ. ಪಾಲಕ್ ಹೆಲ್ತ್ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ವಿಟಮಿನ್ ಕೆ ಮತ್ತು ವಿಟಮಿನ್ ಎ ತುಂಬ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದಂತಾನೆ ಹೇಳ್ಬೋದು. ಪಾಲಕನ್ನು ಬಳಸೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೂ ಒಳ್ಳೆ ಸಪೋರ್ಟಿವ್ ಆಗಿರುತ್ತೆ ಪಾಲಕ್ ಸೊಪ್ಪು. ನಾವು ಕ್ಯಾರೆಟನ್ನು ತಿನ್ನೋದ್ರಿಂದ ನಮಗೆ ಕಣ್ಣಿಗೆ ಎಷ್ಟು ಒಳ್ಳೆಯದಂತೇಳಿ ನಮಗೆಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿ ಕೂಡ ಪಾಲಕು ಕೂಡ ನಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೂ ಒಂದು ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟಿಫನ್ಗೆ ಮತ್ತು ಮಧ್ಯಾಹ್ನ ಸಾಂಬಾರ್ಗೂ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ನೀವು ನೋಡ್ತಾ ಇರ್ಬೋದು ಫ್ರೆಶ್ ಆಗಿರೋ ಎಳೆ ಕರಿಬೇವನ್ನು ನಾನು ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಕರಿಬೇವಿನ ಗಿಡ ಇರೋದ್ರಿಂದ ಪಲಾವ್ ಮತ್ತು ಉಪ್ಪಿಟ್ಟನ್ನು ಮಾಡಿದಾಗ ಫ್ರೆಶ್ ಆಗಿರೋ ಎಳೆ ಕರಿಬೇವನ್ನು ಹಾಕ್ತೀವಿ. ನಾವು ಅಡುಗೆಗೆ ಕರಿಬೇವನ್ನು ತುಂಬಾ ಯೂಸ್ ಮಾಡ್ತೀವಿ. ನನ್ನ ಎಲ್ಲ ರೆಸಿಪೀಸ್ನಲ್ಲೂ ನೀವು ನೋಡ್ಬೋದು ಕರಿಬೇವು ಆಲ್ಮೋಸ್ಟ್ ನಾನು 1 ಕಡ್ಡಿ 2 ಕಡ್ಡಿ ಯೂಸೇ ಮಾಡಲ್ಲ. ಅಟ್ಲೀಸ್ಟ್ ಒಂದು 5ರಿಂದ 6 ಕಡ್ಡಿನೇ ನಾನು ಯಾವಾಗಲೂ ಯೂಸ್ ಮಾಡೋದು. ನೀವು ನೋಡ್ತಾ ಇರ್ಬೋದು ಉಪ್ಪಿಟ್ಟಲ್ಲೂ ಕೂಡ ಎಷ್ಟೊಂದು ಕರಿಬೇವಿದೆ ಅಂತೇಳಿ. ಹೆಲ್ತ್ಗೆ ನಾವು ಯಾವುದು ಒಳ್ಳೆಯದನ್ನೋ ಅದನ್ನು ನಾವು ಚೆನ್ನಾಗಿ ಬಳಸೋದ್ರಿಂದ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಉಪ್ಪಿಟ್ಟು ರೆಡಿ ಆಯಿತು. ಮಕ್ಕಳು ಸಾಂಗ್ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ತಾಯಿದ್ರು. ಅವರಪ್ಪ ಯಾವ ಥರ ಹೇಳ್ಕೊಡ್ತಾರೋ ಆ ಥರ ಟ್ರೈ ಮಾಡ್ತಾ ಇರ್ತಾರೆ. ಇಬ್ಬರು ಕೂಡ ಅಷ್ಟೇ. ಕೆಲವೊಂದು ಸರಿ ಹಠ ಬಂದಾಗ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ತಮಗೆ ಇಂಟ್ರೆಸ್ಟ್ ಬಂತು ಅಂದರೆ ಎಕ್ಸಸೈಸ್ ಮಾಡ್ತಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಟಿಫನಿಗೆ ಮಂಡಕ್ಕಿ ಉಪ್ಪಿಟ್ಟು ಮಾಡಿದೆ. ಅದನ್ನು ತಿಂದ್ಕೊಂಡು 1 ಕಪ್ ಕಾಫಿ ಕುಡಿದ್ರೆ ಬೆಳಗಿನ ರೊಟೀನ್ ಮುಗಿತಂತಲೇ ಹೇಳ್ಬೋದು. ಮತ್ತು ಎಲ್ಲ ಕೆಲಸ ಮುಗ್ದಾದ್ಮೇಲೆ ಬಟ್ಟೆ ಒಣಗಾಕಿದ್ದೆ. ಆ ಬಟ್ಟೆ ತೆಗೆದುಕೊಳ್ಳೋಣ ಅಂತೇಳಿ ಮೇಲೆ ಬಂದಿದ್ದೆ. ತುಂಬಾ ಬಿಸಿಲಿರುತ್ತೆ ಒಳಗಡೆ ಅಷ್ಟೇ ಚಳಿ ಇರುತ್ತೆ ಮನೆ ಒಳಗಡೆ ಅಂತಲೇ ಹೇಳ್ಬೋದು. ಹೊರಗಿದ್ದರೆ ಸ್ವೆಟರ್ ತೆಗೆದು ಬರ್ತೀವಿ, ಮನೆ ಒಳಗಡೆ ಇದ್ದರೆ ಸ್ವೆಟರನ್ನು ಬಿಟ್ಟಿರೋಕ್ಕೆ ಆಗಲ್ಲ, ಅಷ್ಟು ಚಳಿ ಇರುತ್ತಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಬಿಸಿಲಿದೆ ಅಂದರೆ ನಿಲ್ಲಕ್ಕೂ ಆಗಲ್ಲ, ಅಷ್ಟು ಸುಡ್ತಾ ಇರುತ್ತೆ ಮೇಲ್ಗಡೆ. ಬಟ್ಟೆನೂ ಕೂಡ ಅಷ್ಟೇ, ಒಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆಯಲ್ಲಿ ಬಟ್ಟೆ ಒಣಗೋಗ್ಬಿಡುತ್ತೆ, ಅಷ್ಟೊಂದು ಬಿಸಿಲಿರುತ್ತೆ. ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಬಟ್ಟೆ ಹಾಳಾಗುತ್ತೆ ಅಂತೇಳಿ ಬೇಗ ಬಂದು ಬಟ್ಟೆ ತಗೊಂಡು ಕೆಳಗಡೆ ಹೋದೆ. ಅಷ್ಟರಲ್ಲಿ ನಮ್ಮತ್ತೆ ಟೊಮೆಟೊ ಕಾಯಿ ಇದ್ವಂತೇಳಿ ಅದರ ಉಪ್ಪಿನಕಾಯಿ ಹಾಕೋಣ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಸಾಮಾನೆಲ್ಲ ಹಾಕಿ ಟೊಮೆಟೊ ಉಪ್ಪಿನಕಾಯಿ ಮಾಡಿದರು. ನಿಜ ಹೇಳ್ತೀನಿ ತುಂಬಾ ಟೇಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೇನೆ. ಇವಾಗ ಜಸ್ಟ್ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದು ಒಂದು ವಾರದಿಂದ ಒಂದು 15 ದಿನ ಹಾಗೆ ಇಟ್ಕೊಂಡು ತಿನ್ಬೋದಂತೆ. ಇಲ್ಲ ತುಂಬಾ ಮೆತ್ತಗಾಗ್ಬಿಡುತ್ತೆ, ಆಮೇಲೆ ತಿನ್ನೋಕ್ಕಾಗಲ್ಲ. ಟೊಮೊಟೊ ಕಾಯಿ ಇದ್ದರೆ ನಾವು ವಾರಕ್ಕೆ 1 ಸರಿ ಅಥವಾ 15 ದಿನಕ್ಕೆ 1 ಸರಿ ಈ ಥರ ಉಪ್ಪಿನಕಾಯಿನ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ತಿಂದಿದ್ದಿಲ್ಲ, ಇದೇ ಫಸ್ಟ್ ಟೈಮ್. ತುಂಬಾ ಟೇಸ್ಟ್ ಅನಿಸುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಸಾಮಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರು. ಟೊಮೆಟೊ ಕಾಯಿ ಉಪ್ಪಿನಕಾಯಿ ಯಾವ ಥರ ಎಲ್ಲ ಇರುತ್ತೆ ಅಂಥೇಳಿ ನಿಮಗೆ ಅನಿಸಿರ್ಬೋದು, ಬಟ್ ತುಂಬಾ ಚೆನ್ನಾಗಾಗಿತ್ತು. ಈ ರೆಸಿಪಿನೇ ನಾನು ಶೇರ್ ಮಾಡ್ತೀನಿ, ಆವಾಗ ರೆಸಿಪಿ ನೋಡ್ಕೊಳ್ಳಿ. ಅಷ್ಟರಲ್ಲಿ ಸಂಜೆ ಆಯಿತು. ಜೋಳ ಮತ್ತು ರಾಗಿ ಎಲ್ಲ ಒಣಗಾಕಿದ್ವಿ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಡೋಣ ಅಂಥೇಳಿ ಮೇಲೋದ್ವಿ. ಅಷ್ಟರಲ್ಲಿ ಸಂಜೆ ಆಯಿತು. ಕಾಫಿ ಎಲ್ಲ ಕುಡ್ಕೊಂಡು ಮೇಲ್ಗಡೆ ಬಂದು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋಣ ಅಂಥೇಳಿ ಮೇಲೆ ಒಂದು ಸಿಂಗಲ್ ರೂಮ್ ಇದೆ, ಅಲ್ಲೇ ಬಂದು ಮಕ್ಕಳಿಗೆ ನಾನು ಹೋಮ್ವರ್ಕ್ ಮಾಡಿಸ್ತೀನಿ. ಇದು ನಮ್ಮನೆಯ ಚಿಕ್ಕ ಸ್ಟೋರ್ ರೂಮ್ ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಹಳೆಯ ಪೇಂಟಿಂಗ್ಸನ್ನು ಕೂಡ ಹಾಕಿದ್ದೀನಿ ಕೆಲವೊಂದು. ನನ್ನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.